ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಇದು ನನ್ನ ಬರ್ತ್ಡೇ ಬ್ಲಾಗ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಾ ಇದೀವಿ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಪಕ್ಕ ನಿನ್ ಕಾಡಿಗೆ ಹೋಗೋದು. ಇದಕ್ಕೆಲ್ಲ ವಾಯ್ಸ್ ಓವರ್ ನಾನೇ ಕೊಡ್ತೀನಿ ಆಮೇಲೆ. ಇದ್ಯಾವ್ದು? ಯಾಕೆ ಹೇಮಂತ್ ಕಾಣಿಸ್ಬೇಕಾ ನೀನು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಮಾನ್ಸ ಏನ್ ಮಾಡ್ತಾ ಇರೋ ನಿಮ್ ಮನೇಲಿ? ಮೊದ್ಲು ಎಲ್ಲಾರು ಟ್ರಿಪ್ ಕಳ್ಸ್ಬೇಕಂದ್ರೆ ಬೇಡ ಅಂತಿದ್ರು, ಹೋಗ್ಬೇಡ ಅಂತಿದ್ರು, ಕಳಿಸ್ತಾ ಇರ್ಲಿಲ್ಲ. ಏನ್ ಮಾಡ್ಸ್ಕೊತಾ ಇದ್ರು? ಬೇರೆಯವ್ರ ಜೊತೆ ಹೋಗಲ್ಲ ಅಂತ. ಈಗ ಮನೆಯಿಂದ ಆಚೆ ಹೋದ ಯಾವಾಗ ಹೋಗ್ತಾಳೆ ಅಂತ ಕಾಯ್ತಾ ಇರ್ತಾರ? ಇಲ್ಲ, ಮನೆಯಿಂದ ಯಾರ ಜೊತೆ ಆದ್ರೂ ಇರ್ಲೇಬೇಕಲ್ಲ. ಇವಾಗಿಂದಾನೆ ರೂಢಿ ಆಗ್ಲಿ ಎಲ್ಲಾರ ಜೊತೆ ಅಂತ. ಎಲ್ಲಾರ ಜೊತೆ ಹೊಸ ಮನೆಗೆಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ ನಾನು 2 ವರ್ಷದಲ್ಲಿ. ಪ್ರೀ ಪ್ಲಾನ್ ಮದ್ವೆ ಆದ್ಮೇಲೆ ಅದಕ್ಕೆ ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೇಸಲ್ ಮಾಡ್ಕೊಂತವಳಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎವ್ರಿಬಡಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಯಾರು ಹೇಳೋರು? ವಿಶ್ ಯು ದ ಸೇಮ್ ಅಂತ. ಕಾಣಿಸ್ತಾ ಇದೆ, ಹೇಳು. ನನ್ನ ನೆಚ್ಚಿನ ಸ್ನೇಹಿತರಿಗೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಎಲ್ರಿಗೂ ಹೇಳ್ತೀನಿ, ನೆಚ್ಚಿನ ಸ್ನೇಹಿತರು ಅಂದ್ರೆ ಎಲ್ರು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಕು ಮೈ ಬ್ರದರ್ ಫ್ರಮ್. ಏಯ್ ಓ ಗೈಸ್, ಹಾಯ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರ. ಎಲ್ಲಿ ಹೋಗ್ತಾ ಇದೀವಿ? ನಿಮ್ಸಾಂಬ ಟೆಂಪಲ್ ವಿತ್ ಅವರ್ ಆಂಟಿ. ಆಂಟಿ ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಅವರು ನಮ್ಮ ಚಿಕ್ಕಮ್ಮನವರು. ನದಿಲ್ ಇದು ವ್ಲಾಗು. ಬ್ಲಾಗ್ ಅಂತೆ ಕಣೆ ಮಾ. ಆಯ್ತು ಬಾ. ಆಕ್ಚುಲಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಯೂಶಲಿ ದರ್ಶನ ಮಾಡ್ತಾರೆ. ನಾವು ನೀರ್ ಜಾಸ್ತಿ ಆಗಿರೋದ್ರಿಂದ ನೀರ್ ಜಾಸ್ತಿ ಆಗಿದೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಮೇಘನ? ಬರತ್ತವ್ರಿಗೆ ಗೊತ್ತೀರಾ? ಮಂಡಿಕಾ ಹೋಗೋಣ. ಯಾಕೋ ಇವತ್ತು ವಿಡಿಯೋದಲ್ಲಿ ಕರ್ರು ಕಾಣಿಸ್ತಾ ಇದೀನಿ ನಾನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಕಪ್ಪಾಗ್ತಾ ಇದ್ದೀನಿ ಬರ್ತಾವಲ್ಲಿ. ಮದ್ವೆಗೆ ಬನ್ನಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಮೈಸೂರು ಬೆಟ್ಟ. ಈ ದಿನ ಭಾನುವಾರ ಆಗಿದ್ರಿಂದ ಬೆಟ್ಟ ಫುಲ್ ರಶ್ ಆಗಿತ್ತು. ದರ್ಶನ ಮಾಡೋದೋ ಬೇಡವೋ ಅನ್ನೋ ಡೌಟಲ್ಲೇ ವಾಪಸ್ ಬಂದ್ವಿ. ಮುಂದಿನ ನಮ್ಮ ಪಯಣ ಎಲ್ಲಿಗೆ? ವಾಟ್ಸ್ ಇನ್ ಯುವರ್ ಬ್ಯಾಗ್ ಅಂತ ಒಂದು ಇದ್ ಮಾಡೋ. ಮೇಘನನ್ ಬ್ಯಾಗ್ ಅಲ್ಲಿ ಮೇಘನನ್ ಬ್ಯಾಗಲ್ಲಿ ಏನೇನಿದೆ? ಮಾನಸ, ಮೇಘನ ನಿನ್ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಇದು. Beauty. ಪೌಡರ್ ಡಬ್ಬ ನೋಡ್ತೀರಾ? ಪೌಡರ್ ಡಬ್ಬ ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಸ್ಟೀಲ್ ಡಬ್ಬ. ಏನಾಯ್ತು ಅಂದ್ರೆ ತೋರ್ಸ್ಬಿಟ್ಟು ಏನಾದ್ರು ಬೇಕಾ, ನಾನೇನೋ ಸ್ವೀಟ್ ತಂದಿದ್ದಾಳೆ ಇಲ್ಲ ಏನೋ ತಂದಿದ್ದಾಳೆ ಅನ್ಕೊಂಡ್ರೆ ಇದರಲ್ಲಿ ಪೌಡರ್ ಡಬ್ಬ. ಇನ್ನೊಂದು ಅವ್ಳ ಚಟ್ನಿ ಡಬ್ಬ ಪೌಡರ್ ತಗೊಂಡಿದ್ದಾಳೆ. ಇಲ್ಲಿ ನೋಡಿ ನೋಡಿ ಅವ್ಳು, ನಾನು ಇವಾಗ ಹುಡುಗಿ ಸಂಪಾದನೆ ಮಾಡ್ತಾಳೆ ಫಾಕ್ಸ್ ಸ್ಟೈಲೋ ಇಲ್ಲಾಂದ್ರೆ ಮಿನಿಮಲಿಸ್ಟ್
ಇಷ್ಟ ಈ ತರ ಬ್ರ್ಯಾಂಡ್ ಮಾಯಿಶ್ಚರೈಸರ್ ಸೀರಮ್ ಎಲ್ಲ ಹಾಕ್ತಾರೆ ಅಂದ್ರೆ 10 ರೂಪಾಯಿ ಫೇರ್ ಅಂಡ್ ಲವ್ಲಿ ಬ್ಯೂಟಿಫುಲ್ ಸೀಕ್ರೆಟ್ ಅದೇ ಡೌನು. ಲೋ ಮೇಂಟೆನೆನ್ಸ್ ಕಾಸ್ಟ್. ಫೇರ್ ಅಂಡ್ ಲವ್ಲಿ ಫೇರ್ ಅಂಡ್ ಲವ್ಲಿ ಇನ್ಸ್ಟೆಂಟ್ ಆಗಿ ಬೆಳಗಾಗ್ಬೇಕಾ? ಇನ್ಸ್ಟಾಂಟ್ ಬ್ಯೂಟಿ ಇನ್ಸ್ಟೆಂಟ್ ಆಗಿ ಬೆಳಗಾಗ್ಬೇಕಾ? ನೈವೇದ್ಯ ತ್ವಚೆ ಎಷ್ಟು ಚೆನ್ನಾಗಿದೆ. ಛತ್ರಿ ಅಲ್ಲೆಲ್ಲ ಇಡು. ದರ್ಶನ ಮಾಡಿಲ್ಲ ಗೈಸ್, ಫುಲ್ ರಶ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ವೇಣುಗೋಪಾಲ್ ಸ್ವಾಮಿ ಬ್ಯಾಕ್ ವಾಟರ್. ಮರಮ ಅಲ್ಲ, ಕುಟ್ನಳ್ಳಿ ಮರಮ. ನಾನು ಅಲ್ಲಿ ಕುತ್ಕೊಂಡು ತಿನ್ಕಣೋ. ಸ್ಟಾರ್ಟ್ ಆಯ್ತು. ನಾವು 3 ಜನ ಸ್ಟಾರ್ಟ್ ಆಯ್ತಪ್ಪ. ಇವಾಗ ನಾವು 3 ಜನ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅಲ್ಲಿ ವಾಟರ್ ಹತ್ರ ತಗೊಳ್ಳೋಣ ಬಾ. ಎಲ್ಲಿ? ಇಲ್ಲ. ಅವ್ಳು ಕುತ್ಕೊಂಡು ಟಿಶ್ಯೂ ಹಾಕೋರು ಯಾರು ಹಾಕ್ತಾರೆ? ಈ ದೇವಸ್ಥಾನದಲ್ಲಿ ಪೂಜೆ ನಡೆಯಲ್ಲ, ಫೋಟೋ ತೆಗಿಯೋ ಹಾಗಿಲ್ಲ, ಆಚೆ ಕಸ ಹುಡುಕ್ತೇನೆ ಅಂದ್ರೂ ಸಿಗಲ್ಲ. ದೇವಸ್ಥಾನಗಳು ಹೀಗಿರ್ಬೇಕಲ್ವಾ? ಪ್ರಸಾದ ಬೇಕಾ? ನನ್ನ ಹತ್ರನೇ ಇದೆ. ಇದೆ, ಎತ್ಕೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ವಿಜಯ್. ಈಗ ನೋಡಿದ್ರಲ್ಲ, ಇದೆಲ್ಲ ಅರೇಂಜ್ ಮಾಡಿದಿತ್ತು ನನ್ನ ಫ್ರೆಂಡು. ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನನಗೆ ಗೊತ್ತಿಲ್ಲ, ನನಗೆ ಸರ್ಪ್ರೈಸು. ಆ್ಯಂಡ್ ಇದೆಲ್ಲ ಯಾರು ಅರೇಂಜ್ ಮಾಡಿರೋದು ಅಂತ ತೋರಿಸ್ತೀನಿ ಬನ್ನಿ. ಇವರೇ ಸೂರಿ ಅಂತ, ಸ್ವತಃ ಮೈಸೂರಿನವರು. ನನ್ನ ಬರ್ತಡೇಗೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ನೋಡ್ತಾ ಇರೋದು ಸಜ್ಜೆ ಹುಂಡಿ ದೇವಸ್ಥಾನ. ಈಗಾಗಲೇ ನಾನು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ಮೈಸೂರು ಇರೋ ಸಜ್ಜೆ ಹುಂಡಿ ದೇವಸ್ಥಾನ, ಶನೇಶ್ವರ ದೇವಸ್ಥಾನ. ಇವರು ನನಗೊಂದು ಸರ್ಪ್ರೈಸ್ ಕೊಟ್ಟರು, ಕೇಕ್ ಕಟ್ ಮಾಡಿಸಿ. ಹೇಳು. ಶುಭಂ. ಶುಭಮ್ ಅಲ್ಲ, ಇನ್ನೇನು ಎಂಟಲ್ಲ ಅದೇ ತಾನೇ ಹೇಳೋದು. ಹೇಗಿತ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ತುಂಬಾ ಟಯರ್ಡ್ ಆಗಿದೆ, ಬಿಟ್ರೆ ಹಿಂಗೆ ಮಲ್ಕೊಂಡ್ಬಿಡ್ತೀನಿ. ಮನೆಗೆ ರೀಚ್ ಆಗ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆ. ನಿಮ್ಗೆ ಮೇಡಮ್? ಟಾರ್ಚ್ ಲೈಟ್ ಕಣ್ಣಿಗೆ ಹೊಡಿತಾ ಇದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋ. ಅದ್ರ ಬಗ್ಗೆ ಕೇಳಲಿಲ್ಲ. ಚೆನ್ನಾಗಿತ್ತಾ? ಪೀಸ್ ಜರ್ನಿ. ನಿಮ್ಗೆ ಸರ್? ಇಟ್ಸ್ ಗುಡ್ ಫಾರ್ ಮೀ. ಇಟ್ಸ್ ಗುಡ್ ಫಾರ್ ಮೀ. ಇಟ್ ವಾಸ್ ಗುಡ್, ಫ್ಯಾಂಟಾಸ್ಟಿಕ್ ಆಗಿತ್ತು, ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿತ್ತು ಅನ್ನೋದೇ 3 ಸಲ. ಒಂದ್ಸಲಿ ಚೆನ್ನಾಗಿತ್ತು, 2 ಸಲ ಚೆನ್ನಾಗಿತ್ತು, 3 ಸಲ ಚೆನ್ನಾಗಿತ್ತು ಇತ್ತು. ಯಾಕಂದ್ರೆ 3 ಸಲ ತಿಂದ್ವಿ ನಾವು, ಅದಕ್ಕೆ ನಮಗೆಲ್ಲ ಗೊತ್ತಾಗೋಯ್ತು. 3 ಸಲ ತಿಂದೆ. ಅವನು ಏನಂತಾನೆ? ಏನು? ಹೇಗಿತ್ತು? ಮಸ್ತಾಗಿತ್ತು. ನಿದ್ದೆನೆ ಮಾಡ್ಕೊಂಡೆ. ಯಾವ ಕನ್ನಡನ ಇದು? ಮಲ್ಕೊಂಡ್ಬಿಟ್ಟು ಮಸ್ತಾಗಿತ್ತು ಅಂತೆ. ರಾತ್ರಿ ಟೈಟ್ ಆಗಿದ್ದಿಂದ ಎದ್ದಿಲ್ಲ. ಆಯ್ತು, ಫೋಟೋಸ್ ಕಳ್ಸು. ನಿಂಗೆ ಹೆಂಗಿತ್ತಪ್ಪ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೈನಿಂಗ್ ಆಫ್. ಬಾಯ್. ಥ್ಯಾಂಕ್ ಯು.